ಲೀಗಲಾಗಿ ಹೋಗ್ತೀನಿ ಅಂತ ಅಂದಾಗ ಇದು ಸ್ಟಾರ್ಟ್ ಆಗಿದ್ದು. ಇಲ್ಲ ಆಮೇಲೆ ಅಲ್ಲಿ ಹೋಗ್ಬಿಟ್ಟು ಅಯ್ಯೋ ಡಾರ್ಲಿಂಗ್ ಕೃಷ್ಣ ನನ್ನ ಕ್ಲೋಸ್ ಫ್ರೆಂಡು, ನನ್ನ ಬೆಸ್ಟ್ ಫ್ರೆಂಡು ಆ ವಿಡಿಯೋ ಇರಬೇಕು, ನೋಡಿರ್ಬೇಕು ಎಲ್ಲರೂ. ಬೆಸ್ಟ್ ಫ್ರೆಂಡು ಇಂಥ ಗುರುದೇಶ್ ಪಾಂಡೆನ ನನ್ನ ಬೆಸ್ಟ್ ಫ್ರೆಂಡು ಅಂತಂದರೆ ನನ್ನನ್ನು ಮನೆಗೆ ಸೇರಿಸ್ತಾರೆ ಸರ್. ನಾನು ಹೆಂಗೆ ಬಂದಿದ್ದೀನಿ ಅಂತ ನೀವೆಲ್ಲರೂ ನೋಡಿದ್ದೀರ. ಗುರುದೇಶ್ ಪಾಂಡೆ ಏನು ಮಾಡ್ಕೊಂಡು ಬಂದಿದ್ದಾರೆ ಅಂತ ನೀವೆಲ್ಲರೂ ನೋಡಿದ್ದೀರ ಅಲ್ವಾ? ಅವ್ರನ್ನ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ ಸರ್. ನಾನು ಸಿನಿಮಾ ಡೈರೆಕ್ಟ್ ಮಾಡೋರು 2 ಪಿಕ್ಚರು, ಅದು ರೀಮೇಕ್ ಪಿಕ್ಚರು, ರುದ್ರ ತಾಂಡವ, ಜಾಂಜನೆ ಜರ್ದನ್, ಒಂದು ತಮಿಳ್ನಾಡು ರೀಮೇಕು, ಇನ್ನೊಂದು ಮಲಯಾಳಂ ರೀಮೇಕು. ನಾನು ಅವ್ರ ಜೊತೆ ಯಾವ ಕತೆ ಡಿಸ್ಕಸ್ಸು ಮಾಡಲ್ಲ ನಾನು ಸರ್. ಕತೆ ಡಿಸ್ಕಸ್ ಯಾರ ಹತ್ರ ಮಾಡ್ತೀನಿ? ನಾನು ಶಶಾಂಕ್ ಸರ್ ಹತ್ರ ಮಾಡಿದ್ದೀನಿ ಸರ್ ಕತೆ ಡಿಸ್ಕಷನ್. ಶಶಾಂಕ್ ಸರ್ ಹತ್ರ ಹೇಳಿದ್ದೀನಿ, ಯಾಕಂದರೆ ಅವರು ರೈಟ್ರು. ಅಂಥವ್ರ ಜೊತೆ ನಾನು ಕೆಲಸ ಮಾಡಿದ್ದೀನಿ, ಅಂಥವ್ರ ಜೊತೆ ಡಿಸ್ಕಸ್ ಮಾಡ್ತೀನಿ. ಇಂಥವ್ರ ಜೊತೆ ನಾನು ಅವೆಲ್ಲ ಆ ವ್ಯವಹಾರನ ಇಟ್ಕೊಳ್ಳಲ್ಲ. ಇವತ್ತು ಗೊತ್ತಾಯ್ತಲ್ಲ ಸರ್ ಇವ್ರುಗಳ ಬುದ್ಧಿ ಏನು, ಇವ್ರ ಉದ್ದೇಶಗಳೇನು ಎಲ್ಲ ಇವತ್ತು ಬಂದಿದೆ. ಅದಕ್ಕೆ ನಾನು ಲೀಗಲಾಗೆ ಕೊಡ್ತೀನಿ, ಮಾತಾಡಲಿ, ಲೀಗಲಾಗೆ ಬರಲಿ ಅವರು. ಈಗ ಗೆದ್ದಾಗ 100 ಜನ ಅಪ್ಪಂದರು ಇರ್ತಾರೆ. ಈಗ ಇವ್ರು ಅಫಿಷಿಯಲಾಗಿ ಒಬ್ಬರು ಬಂದಿದ್ದಾರೆ, ಇನ್ಯಾರು ನಿಮ್ಮ ಫೋನಲ್ಲಿ ಟಾರ್ಚರ್ ಕೊಡೋದು ಅಥವಾ ಈ ಥರ ನಮ್ಮ ಕತೆ ಅಂತ ಹೇಳ್ಕೊಂಡು ಯಾರು ಬಂದಿಲ್ಲ ಸರ್. ಈ ಕತೆ ಗೆಸ್ ಮಾಡೋಕ್ಕೆ ಒದ್ದಾಡೋರು ಸರ್ ಎಲ್ಲರೂ. ಏನು ಮಾಡಿರ್ಬೋದು ಲವ್ ಮಾಕ್ ಹೇಳ್ತೀರಿ ಅನ್ನೋದನ್ನ ಗೆಸ್ ಮಾಡೋಕ್ಕೆ ಸಿಕ್ಕಾಪಟ್ಟೆ ಒದ್ದಾಡಿದ್ದಾರೆ. ಇನ್ಫ್ಯಾಕ್ಟ್ ಇವತ್ತು ನೀವು ಕೋರ್ಟ್ ರೂಮ್ ಡ್ರಾಮಾ ಅಂತ ನಾನು ಮೈಕಲ್ ಹೇಳಿದ್ರು ಕೂಡ ಥಿಯೇಟ್ರಲ್ಲಿ ಕೂತ್ಕೊಂಡಾಗ ಅವ್ರು ಗೆಸ್ ಮಾಡಲ್ಲ. ಯಾವ ಕ್ಯಾರೆಕ್ಟರ್ ಏನು ಬರುತ್ತೆ, ಹೆಂಗೆ ಸೃಷ್ಟಿ ಆಗುತ್ತೆ, ಏನು ಮಾಡ್ತಾರೆ, ಯಾರೂ ಗೆಸ್ ಮಾಡೋಕ್ಕಾಗಲ್ಲ. ಆ ಥರ 4 ವರ್ಷ ರೈಟ್ರುಗಳು ಕೂತ್ಕೊಂಡು ಯೋಚನೆ ಮಾಡಿ ಬರೆದಿರೋದು. ಸುಮ್ಮನೆ 4 ವರ್ಷ ತಗೊಳ್ಳೋಲ್ಲ ಸರ್. ಅವರು ಅಲಿಗೇಷನ್ ಮಾಡಿದ್ರಲ್ಲಿ ಕೋರ್ಟ್ ರೂಮ್ ಡ್ರಾಮಾನೇ ಮೈನ್. ಕೋರ್ಟ್ ರೂಮ್ ಡ್ರಾಮಾ ಸರ್, ಕೋರ್ಟ್ ರೂಮ್ ಡ್ರಾಮಾ ಅದು ಪೇಟೆಂಟ್ ಸರ್, ಅವ್ರದ್ದು ಯಾರು ಅದನ್ನ ಹಾಕೊಳ್ಳಂಗಿಲ್ಲ. ಒಂದೇ ಹೇಳ್ತೀನಿ, ಒಂದು ಶರಣ್ಗೇನೋ ಮಾಡಿ ರಮೇಶ್ ಅರವಿಂದ್ ಅವರು ಬಂದು ಲಾಯರ್ ಆಗೇನೋ ವಾದ ಮಾಡೋ ಥರದ್ದಿದ್ದು ಮಗ ಅಪ್ಪಂದು ವಿಷಯ ಅನ್ನೋದು ಅವರು ಹೇಳಿರೋದು. ಮಾಡಲಿ ಸರ್, ನಾನು ಬೇಡ ಅಲ್ಲ ಸರ್. ಅದನ್ನೇ ಗೂಗಲ್ ಇರೋ ಕತೆ ಸರ್, ಅದು ಆಲ್ರೆಡಿ ನಡೆದಿರೋದು ವಿಷಯ. ಮಾಡಲಿ, ಯಾರು ಬೇಡ ಅಂದವ್ರು. ಈ ಕೋರ್ಟ್ ರೂಮ್ ಡ್ರಾಮಾ ಎಷ್ಟು ಬಂದಿದೆ ಸರ್ ಸಿನಿಮಾದಲ್ಲಿ? ಅಜಯ್ ರಾವ್ ಅವ್ರದ್ದು ಬರಲಿಲ್ಲ ಸರ್ ಕೋರ್ಟ್ ರೂಮ್ ಡ್ರಾಮಾ? ಎಷ್ಟು ಪಿಕ್ಚರ್ ಬಂದಿಲ್ಲ ಸರ್? ನೀವು ಮಾಡಿ ಕತೆ, ಯಾರು ಬೇಡ ಅಂತವ್ರು ನಿಮಗೆ? ಈಗ ಸಪೋಸ್ ಈಗ ಆದ್ಮೇಲೆ ಈಗ ನಾನು ಲವ್ ಮಾಕ್ಟೇಲ್ 3 ಆದಮೇಲೆ ಆ ಸಿನಿಮಾ ಅವ್ರು ಏನೋ ರಿಲೀಸ್ ಮಾಡಿದ್ರೆ ನಾನೇನು ಕೇಳ್ತೀನಿ, ಯಾಕ್ರಿ ಕೋರ್ಟ್ ರೂಮ್ ಡ್ರಾಮಾ ನಾನೇನು ಪೇಟೆಂಟ್ ಇಟ್ಕೊಂಡಿದ್ದೀನ? ಈಗ ಲವ್ ಮಾಕ್ಟೇಲ್ ಫಿಲಮಲ್ಲಿ ಹೀರೋಯಿನ್ನು ಕ್ಯಾನ್ಸರ್ ಬಂದು ತೀರೋಗಿದ್ದಾರೆ ಅಲ್ವಾ ಸರ್? ನಿಧಿಮಾ ತೀರೋಗಿದ್ದಾರೆ. ನೆಕ್ಸ್ಟು ಇಂಡಸ್ಟ್ರಿಯಲ್ಲಿ ಯಾರಾದರೂ ಕಥೆಯಲ್ಲಿ ಹೀರೋಯಿನ್ ಕ್ಯಾನ್ಸರ್ ಬಂದು ತೀರೋದ್ರೆ ಅದು ನಂದು, ಅದು ನಾನು ಪೇಟೆಂಟ್ ತೊಗೊಂಡಿದ್ದೀನ? ಹಂಗಾಯ್ತು ಈ ಕಥೆ ಅದು.